ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಾವಾರ್. ಆದ್ಮೇಲೆ ಈಗ ತಾವು ದಿನ ಸುದ್ದಿಗಳನ್ನ ಅದರ ಜೊತೆಗೆ ವಿಶೇಷತೆಗಳನ್ನ ನೋಡ್ತಾ ಹೋಗಿ ವಿಶೇಷ ಈ ಮೊದಲನೇ ಸುದ್ದಿಯನ್ನು ನೋಡಿ. ಪೂರ್ಣ ವಿಶ್ವಾಸ ಇದೆ. ಮತದಾರರು ಎರಡೂ ಕ್ಷೇತ್ರಗಳಲ್ಲಿ ಬದಲಾವಣೆಯನ್ನು ಬಯಸ್ತಾ ಇದ್ದಾರೆ. ಇಲ್ಲೂ ಕೂಡ ನಮ್ಮ ಅಭ್ಯರ್ಥಿಗಳಾಗಿರುವಂತಹ ಹಿರಿಯರಾಗಿರ್ತಕ್ಕಂಥ ವೀರಣ್ಣ ಚರಂತಿಮಠರವರು ದೊಡ್ಡ ಅಂತರದಲ್ಲಿ ಗೆಲ್ತಾರೆ. ಅನುದಾನಗಳ ಬಗ್ಗೆ ಇಲ್ಲಿವರೆಗೂ ಗೊತ್ತಿಲ್ಲದಿರೋಂಥದ್ದೆಲ್ಲ ಈಗ ಜನರಿಗೆ ತಿಳಿಸುವಂಥದ್ದು ನಾವು ಅದನ್ನು ಕೊಟ್ಟಿದ್ದೀವಿ ಅಂತ ಹೇಳ್ತಾರೆ. ಸಮುದಾಯ ಭವನಗಳು ಹಿಂದೆ ಬಿಜೆಪಿ ಸರ್ಕಾರ ಕೊಟ್ಟಿರುವ ಕಾರ್ಯಕ್ರಮಗಳು ಇವತ್ತು ಕೂಡ ಗುದ್ಲಿ ಪೂಜೆ ಆಗ್ತಾ ಇರುವಂಥದ್ದು. ಯಾವುದೇ ರೀತಿ ಅಭಿವೃದ್ಧಿಗೆ ಹಣವನ್ನು ಅವರು ಕೊಟ್ಟಿಲ್ಲ. ಅಂದೆ ನೋಡಿ, ರಾಜ್ಯದ ಇತಿಹಾಸದಲ್ಲಿ ಮೊಟ್ಟ ಮೊದಲ ಬಾರಿಗೆ ಅಂದ್ರೆ ರಾಜ್ಯದ ಹಣಕಾಸಿನ ಪರಿಸ್ಥಿತಿ ಎಲ್ಲಿಗೆ ಬಂದು ಮುಟ್ಟಿದೆ ಅಂತ ಹೇಳಿದ್ರೆ, ಪೊಲೀಸ್ ಇಲಾಖೆ ಪ್ರತಿ ತಿಂಗಳು 1ನೇ ತಾರೀಕು ಸರಿಯಾಗಿ ಇಡೀ ರಾಜ್ಯದಲ್ಲಿ ಆ ಪೊಲೀಸ್ ಇಲಾಖೆಗೆ ಆ ಸಿಬ್ಬಂದಿ ವರ್ಗದವರಿಗೆ ಸಂಬಳ ಕೊಡಬೇಕು. ಒಂದೊಂದು ತಿಂಗಳು ತಡ ಆಗ್ತಾ ಇದೆ. ನಾನು ಮೊನ್ನೆ ದಿನ ಶಿವಮೊಗ್ಗದಲ್ಲಿದ್ದೆ. ಶಿವಮೊಗ್ಗದಲ್ಲಿರುವಂತಹ ಕುವೆಂಪು ವಿಶ್ವವಿದ್ಯಾನಿಲಯದಲ್ಲಿ ಅತಿಥಿ ಉಪನ್ಯಾಸಕರಿಗೆ ಸಂಬಳ ಕೊಡದೆ 2 ತಿಂಗಳಾಗಿದೆ. ರಾಜ್ಯದ ಬೇರೆ ಬೇರೆ ವಿಶ್ವವಿದ್ಯಾನಿಲಯದಲ್ಲೂ ಕೂಡ ಇದೇ ಪರಿಸ್ಥಿತಿ ಇರುವಂಥದ್ದು. ಇವತ್ತು 17 ಬಜೆಟ್ ಅನ್ನ ಮಂಡನೆ ಮಾಡಿದ್ದೇನೆ ಅಂತ ಹೇಳ್ತಾರೆ ಮುಖ್ಯಮಂತ್ರಿಗಳು. ಆದರೆ ರಾಜ್ಯದ ಹಣಕಾಸಿನ ಪರಿಸ್ಥಿತಿ ಎಲ್ಲಿಗೆ ಬಂದು ಮುಟ್ಟಿದೆ ಅಂತ ಹೇಳಿದ್ರೆ, ನಾವು ಹಲವಾರು ಬಾರಿ ನಾವು ಒತ್ತಾಯವನ್ನು ಕೂಡ ಮಾಡಿದ್ದೇವೆ. ಶ್ವೇತಪತ್ರನ ಹೊರಡಿಸಿ ರಾಜ್ಯದ ಹಣಕಾಸಿನ ಪರಿಸ್ಥಿತಿಯ ಬಗ್ಗೆ ಅಂತೇಳಿ. ಸುಮ್ಮನೆ ಬುಲ್ಡೋಸ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಅನ್ನೋದು ಬಿಟ್ರೆ ಬೇರೆ ಏನು ಮಾಡಿಲ್ಲ. ಭರವಸೆ ಐತಿ. ನಾನು ಬಾಗಲಕೋಟೆಯಾಗೂ ತಿರುಗಾಡಿ ಬಂದೇನಿ. ಅನೇಕ ಹಳ್ಳಿಗಳ ವಾತಾವರಣ ಕೇಳಿದ್ವಿ. ಈ ಹಳ್ಳಿಗಳು ಬಹಳಷ್ಟು ಚೇಂಜ್ ಆಗ್ಯಾವ. ಬಿಜೆಪಿ ಪರ ಆಗಿಬಿಟ್ಟಾವ. ಚರಂತಿಮಠರ ಅಭಿವೃದ್ಧಿ ಕೆಲಸ, ಮೋದಿ ಅವರ ಆಡಳಿತ ನೋಡಿ ಬಿಜೆಪಿ ಪರ ಎಲ್ಲ ಜಾತ್ಯತೀತವಾಗಿ ಎಲ್ಲರೂ ಬಿಜೆಪಿ ಪರವಾಗಿ ಟರ್ನ್ ಆಗ್ಯಾರ ಅನ್ನುವಂಥ ಮಾತನ್ನು ನಾನು ಕೇಳಿದ್ವಿ. ಬಾಗಲಕೋಟೆ ಒಂದು 70-80% ಏರಿಯಾ ಮನವೇ ಆಗ್ಯಾವ. 90% ಹಿಂಗಾದ ಹೊತ್ತಾಗ ಕನಿಷ್ಠ 20,000-25,000 ಸಾವಿರ ಲೀಡ್ಲಿ ಈ ಸಲ ಆರಿಸಿ ಬರ್ತಾರ ಅನ್ನುವಂಥ ಭರವಸೆ ನನಗದ. ಈ ವಾತಾವರಣದಲ್ಲಿ ಇಷ್ಟೆಲ್ಲ ಕೆಲಸ ನೀವು ಮಾಡಿದ ಬಳಕ ನಿಮ್ಮ ಹಿನ್ನೆಲೆ ಆಗಬಾರ್ದು. ದಯಮಾಡಿ ನಾವು ವಿನಂತಿ ಮಾಡ್ಕೊಳ್ತೀವಿ ನಿಮ್ಮೆಲ್ಲ ಯುವಕರಲ್ಲಿ. ನೀವು ಚಾಲೆಂಜ್ ಆಗಿ ತಗೊಂಡು ಎಷ್ಟು ಜನ ಓದತ್ತಿಲ್ಲ ಬಂದ್ರು ರೊಕ್ಕ ಆಗಂಗಿಲ್ಲ. ನಿಮ್ಗೆ ರೊಕ್ಕ ಕೊಡ್ತಾರೆ, ರೊಕ್ಕ ತಗೋರಿ. ನಿಮ್ಮ ರೊಕ್ಕವ ನಿಮಗೆ ನ್ಯಾಯಯುತವಾಗಿ ಸಿಗಬೇಕಾಗಿದ್ದು ಲೂಟಿ ಮಾಡ್ಯಾರ. ಅವ್ರು ರೊಕ್ಕ ತಗೋರಿ, ಕಮಲಕ್ಕೆ ಓಟ್ ಹಾಕ. ಇದನ್ನೊಂದು ಘೋಷಣೆ ಮಾಡಿ, ಬೇಟಿಗೆ ದುಡ್ಡ, ಚರಂತಿಮಠಕ್ಕೆ ಓಟ್ ಹಾಕ. ಇನ್ನೊಮ್ಮೆ ಮಾಡೋ ಮುಂದೆ ಎತ್ತರ ಆಗ್ಬೇಕು ಅವ್ರು. ಇವ್ರ ಭಾಳ ನ್ಯಾಯವಂತರು ಊರಪ್ಪ ಇಲ್ಲಿ ನಮ್ದೇನು ನಡೆಯಂಗಿಲ್ಲ ಅನ್ನೋದು ಗೊತ್ತಾಗ್ಬೇಕು. ದುಡ್ಡು ಯಾರು ದುಡ್ಡ? ಇಲ್ಲ, ಅವರು ಏನಾಗಿದೆ ಅಂತ ಹೇಳಿದ್ರೆ, ಇದಕ್ಕಿಂತ ಮುಂಚೆ ಪಾರ್ಟಿಯಿಂದ ಉಚ್ಚಾಟನೆ ಆಗಿದ್ದಾರ. ಅವರು ಕೂಡ ಎಲ್ಲೋ ಕಡೆ ಇರಿಸು ಮುರಿಸಿ ಇರ್ಬೋದು. ನಮಗೇನು, ನಮ್ಮ ಕಾರ್ಯಕರ್ತರಿಗೇನಿದೆ ನೋಡಿ, ಹೆಂಗನಾಗ್ಲಿ ನಮ್ಮ ಹಿಂದೂ ಪರ ಕಾರ್ಯಕರ್ತರು, ಈ ಭಾಗದಲ್ಲಿ ಇದ್ದಂತ ನಾಯಕರು ಎಲ್ಲರೂ ಕೂಡ ಬೇಕಂತಾರ. ಇವಾಗ ಪಾರ್ಟಿ ಇವತ್ತು ಚುನಾವಣೆ ನಡೀತಿದೆ ಅಂದ್ರಗಿನ ಎಲ್ಲರೂ ಕೂಡ ಬಂದು ಇಲ್ಲಿ ಎಲ್ಲರೂ ಕೂಡ ಕರೆಪ್ಪನವರು ಬಂದಾರ, ನಮ್ಮ ಅಶೋಕಣ್ಣವ್ರು ಇದಾರ, ನಮ್ಮ ತೇರದಾಳ್ ಶಾಸಕರು ಇದಾರ, ನಮ್ಮ ಅಣ್ಣವರು MLC ಶಾಸಕರು ಇದಾರ.
ಎಲ್ಲರೂ ಕೂಡ ಇದ್ದೀವಿ, ಎಲ್ಲರೂ ಕೂಡ ಸೇರಿ ಎಲೆಕ್ಷನ್ ಮಾಡ್ತಾ. ಅವ್ರಿಗೆ ಏನಂತ ಹೇಳಿದ್ರೆ ಇದಕ್ಕಿಂತ ಮುಂಚೆ ನನಗೆ ಎಲ್ಲ ತ್ರಾಸಾಗಿತ್ತು, ತ್ರಾಸಾದಂತ ಟೈಮ್ ಬಂದ್ರೆ ಏನು ಬರ್ಲಾರ್ದ್ರೆ ಏನು ಅಂತೇಳಿ ಅದು ಪ್ರಶ್ನೆ ಆಗಿದೆ. ಅವ್ರು ಬಂದು ಮಾಡ್ತಾರೆ ಅಂದ್ರೆ ನಾವ್ಯಾರು ಅಡ್ಡಿಪಡಿಸಕ್ಕೆ? ಅವ್ರು ದೊಡ್ಡ ನಾಯಕರಿದ್ದಾರೆ, ನಮ್ಮ ನಾಯಕರಿದ್ದಾರೆ ಸರ್. ಇಲ್ಲ, ನಾನು ಐ ಆಮ್ ರೆಡಿ ಟು ವರ್ಕ್ ರೀ. ನಾವೆಲ್ಲರೂ ಕೂಡ ನಮ್ಮೆಲ್ಲ ಕಾರ್ಯಕರ್ತರು ನಾವು ರೆಡಿ ಆಗಿ ಕೆಲಸ ಮಾಡಕ್ಕೆ ನಾವು ರೆಡಿ ಆಗಿದ್ದೀವಿ. ಹೌದ್ರಿ. ತಾವೆಲ್ಲ ಇಲ್ಲಿವರೆಗೆ ಸುದ್ದಿಗಳನ್ನು ನೋಡಿದಿರಿ, ಜೊತೆಗೆ ವಿಶೇಷ ಘಟನೆಗಳನ್ನು ಸಹ ನೋಡಿದಿರಿ. ಅದು ನಿಮ್ಗೇನು ಅನ್ನಿಸ್ತು? ನಿಮಗೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಾಮೆಂಟ್ ಮಾಡಿರಿ, ಜೊತೆಗೆ ಸಬ್ಸ್ಕ್ರೈಬ್ ನಿಲ್ಲಿಸ್ಬೇಡ್ರಿ. H16 ನ್ಯೂಸ್ ಅರ್ಥಾತ್ ಈ ಸಿದ್ದರಾಮಯ್ಯ ಸತ್ಯದ ಕೈಗನ್ನಡಿ ವಂದನೆಗಳು.